ಪ್ರಿಯ ವೀಕ್ಷಕರಿಗೆ KTN ಕನ್ನಡ ಸುದ್ದಿ ವಾಹಿನಿಗೆ ಸ್ವಾಗತ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ವನ್ಯಜೀವಿ ಅರಣ್ಯ ಪ್ರದೇಶದಲ್ಲಿ ನಡೆದ ಗುಂಡಿನ ದಾಳಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೃತಪಟ್ಟಿದ ವ್ಯಕ್ತಿಗಳ ಕುಟುಂಬಸ್ಥರನ್ನು ಭೇಟಿ ನೀಡಿ ಸಾಂತ್ವನ ಹೇಳಿದ ಜಿಲ್ಲಾಧಿಕಾರಿ ಶ್ರೀರೂಪಾ ಅವರು ಮತ್ತು ಕೆಲ ಹೊತ್ತು ಸಮಾಲೋಚನೆ ಕೂಡ ನಡೆಸಿರುವ ದೃಶ್ಯ ಇದು ನೋಡಬಹುದು. ಇದೇ ಸಂದರ್ಭದಲ್ಲಿ ಹನೂರು ತಾಲೂಕಿನ ತಹಸೀಲ್ದಾರ್ ಚೈತ್ರ, ಪೊಲೀಸ್ ಉಪ ಅಧೀಕ್ಷಕರು ಶಶಿಧರ್ ಸೇರಿದಂತೆ ಇನ್ನಿತರರು ಅಧಿಕಾರಿ ವರ್ಗದವರು ಭಾಗಿಯಾಗಿದ್ದರು. ಈ ಕುರಿತು ಜಿಲ್ಲಾಧಿಕಾರಿಗಳು ತನಿಖೆಯ ವರದಿ ಮತ್ತು ಇತರ ಮಾಹಿತಿಯನ್ನು ಮಾಧ್ಯಮದವರು ವಿವರ ನೀಡಿದರು. ತನಿಖೆ ಹಂತದಲ್ಲಿದೆ. ನಾನು ಪ್ರಾಬಬಲಿ ಆನ್ ಥರ್ಸ್ಡೇ ನಾವೊಂದು ರಿಪೋರ್ಟ್ ಸಬ್ಮಿಟ್ ಮಾಡ್ತೀವಿ ಸರ್ಕಾರಕ್ಕೆ. ಗುರುವಾರದಂದು ಸರ್ಕಾರಕ್ಕೆ ಒಂದು ಮಾಹಿತಿ ಅಂದ್ರೆ ರಿಪೋರ್ಟ್ ಸಬ್ಮಿಟ್ ಮಾಡ್ತೀವಿ. ಈಗ ತನಿಖಾಧಿಕಾರಿಗಳು ಯಾವ್ಯಾವ ವಸ್ತುಗಳನ್ನ ಯಾರಿಗೆ ಮಾಡಿದ್ರು? ಅವರು ಅಲ್ಲಿ ಆ ಸ್ಪಾಟ್ ಅಲ್ಲಿ ಆ ಟೈಮಲ್ಲಿ ಇದ್ದ ಎವಿಡೆನ್ಸ್ ಎಲ್ಲ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟಿಗೆ ಏನೇನು ಅವ್ರ ಲಿಮಿಟ್ಸ್ ಅಲ್ಲಿ ಪವರ್ಸ್ ಬರುತ್ತಲ್ಲ ಆ ಎಲ್ಲ ಎವಿಡೆನ್ಸ್ ಕಲೆಕ್ಟ್ ಮಾಡಿಬಿಟ್ಟು ತನಿಖೆ ಆಗಿದೆ. ಈಗ ಆಲ್ರೆಡಿ ಒಂದು 75% ತನಿಖೆ ಮುಗಿಸಿದೀನಿ ಅಂತ ಹೇಳ್ಬಿಟ್ಟು ಮಾಹಿತಿ ಇದೆ. ಖಂಡಿತ ಅದು ತನಿಖೆ ಆದ್ಮೇಲೆ ನಿಮ್ಗೆಲ್ಲರಿಗೂ ಮಾಹಿತಿ ಕೊಡ್ತೀನಿ. ಮೇಡಮ್, ಈಗ ಅವರು ಏನ್ ಮಾಡ್ತಾ ಇದಾರೆ ಅಂದ್ರೆ ವಿಡಿಯೋ ಮೂಲಕ ಹರಿಬಿಡ್ತಾ ಇದಾರೆ. ಮೃತ ಕುಟುಂಬಸ್ಥರ ನಮ್ಗೆ ಯಾರು ಸರ್ಕಾರಿ ಅಧಿಕಾರಿಗಳಾಗ್ಲಿ ಜನಪ್ರತಿನಿಧಿಗಳಾಗ್ಲಿ ಬರ್ತಾ ಇಲ್ಲ, ನಮ್ಮ ಸಮಸ್ಯೆ ಕೇಳ್ತಾ ಇಲ್ಲ. ನಾನು ನಿನ್ನೆ ತಾನೇ ಹೋಗಿ ಬಂದಿದ್ದೀನಿ. ನಾನು ನಿನ್ನೆ ಹೋಗಿ ಅವರ ಎಲ್ಲಾ ಕುಟುಂಬಸ್ಥರಿಗೂ ಭೇಟಿ ಮಾಡಿ ಸಾಂತ್ವನ ಹೇಳಿ ಬಂದಿದ್ದೀನಿ. ಎಲ್ಲರೂ ಏನಂತ ಹೇಳಿದ್ರೆ, ಯಾರೇ ತನಿಖೆ ನಡೀತಾ ಇದೆ, ಯಾರೇ ತಪ್ಪು ಮಾಡಿದ್ರೇನು ಅವ್ರ ಬಗ್ಗೆ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ಬಿಟ್ಟು ಹೇಳಿ ಬಂದಿದ್ದೀವಿ. ಅವ್ರಿಗೂ ಮನದಟ್ಟು ಮಾಡಿಕೊಟ್ಟಿದ್ದೀವಿ. ಯಾರೇ ಇದ್ರಲ್ಲಿ ನಿಮ್ ಕಡೆಯವರು ಇರ್ಬೋದು, ನಮ್ ಕಡೆಯವರು ಇರ್ಬೋದು, ಯಾರೇ ತಪ್ಪು ಮಾಡಿದ್ರೇನು ಖಂಡಿತ ಶಿಕ್ಷೆ ಅಂತೂ ಆಗೇ ಆಗತ್ತೆ. ನೀವು ವೇಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ವಿ. ತನಿಖೆ ಆಗೋವರೆಗೂ ನೀವೆಲ್ಲ ಸಹಕಾರ ಕೊಡ್ಬೇಕು ಅಂತ. ಅದು ಸರ್ಕಾರದ ಮಟ್ಟದಲ್ಲಿ ನಿರ್ಧರಿಸಬೇಕಾಗತ್ತೆ. ಈಗ ಇಮಿಡಿಯೇಟ್ ಮಾನ್ಯ ಉಸ್ತುವಾರಿ ಸಚಿವರ ಒಂದು ರೆಕಮೆಂಡೇಶನ್ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳು ರಿಲೀಸ್ ಮಾಡಕ್ಕೆ ಹೇಳಿದ್ರು. ನಾವು ಆ ತರ ಜಿಲ್ಲಾಡಳಿತ ಅವರಿಗೆ ರಿಲೀಸ್ ಮಾಡಿ ಕೊಟ್ಟಿದ್ದೀವಿ.